ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರಾಗಿರೋ ರೆಮಿಡಿ ತಂದಿದ್ದೀನಿ ಅಂತ ಹೇಳ್ಬೋದು. ಈ ರೀತಿ ಶೈನಿಂಗ್ ಹೇರ್ ಬೇಕು, ಏರ್ ಫಾಲ್ ಕಂಟ್ರೋಲ್ ಆಗಬೇಕು ಮತ್ತು ಹೇರ್ ಗ್ರೋತ್ ಆಗಬೇಕು ಅಂದರೆ ನೀವು ಈ ರೆಮಿಡಿನ ಒಂದೇ ಸಲ ಟ್ರೈ ಮಾಡಿ ನೋಡಿ. ಒಂದು ಸಲಗೇ ನಿಮಗೆ ರಿಸಲ್ಟ್ ಕಾಣುತ್ತೆ. ಇದಕ್ಕೆ ಏನೂ ಅಲ್ಲ, ಕಿಚನಲ್ಲಿರುವಂಥ ಸಿಂಪಲ್ ಒಂದು ಆನಿಯನ್ ಮತ್ತು ಸ್ವಲ್ಪ ಶುಂಠಿ, ಇದೆರಡೇ ನಿಮಗೆ ಬೇಕಾಗಿರೋದು. ಇದನ್ನು ನೀವು ಚೆನ್ನಾಗಿ ಫಸ್ಟು ಗ್ರೇಟ್ ಮಾಡ್ಕೋಬೇಕು. ಚಿಕ್ಕದ್ರಲ್ಲಿ ಚೆನ್ನಾಗಿ ಗ್ರೇಟ್ ಮಾಡಿಕೊಂಡು ಇದನ್ನು ಮತ್ತು ಶುಂಠಿ ಮತ್ತು ಈರುಳ್ಳಿ ರಸವನ್ನು ತಗೋಬೇಕು. ಈರುಳ್ಳಿಯಲ್ಲಿ ಸಲ್ಫರ್ ಇರೋದ್ರಿಂದ ಎಲ್ಲರಿಗೂ ಗೊತ್ತು, ಆನಿಯನ್ ಶಾಂಪೂ ಇದೆ, ಆನಿಯನ್ ಏರ್ ಆಯಿಲ್ ಇದೆ, ಎಲ್ಲ ಇದೆ. ಯಾಕೆ ನಾವು ಮನೇಲಿ ಮಾಡ್ಬೋದು? ಮನೇಲಿ ಮಾಡಿ ಟ್ರೈ ಮಾಡಿದ್ರೆ ನಮಗೆ ಒಂದು ಗುಡ್ ರಿಸಲ್ಟ್ ನಮಗೆ ಮನೇಲಿರೋ ಅಂಥ ಇದರಲ್ಲಿ ವಿತೌಟ್ ಮನಿ ವೇಸ್ಟ್ ಮಾಡದೆ ನಾವು ಮಾಡ್ದಂಗೆ ಆಗ್ತಲ್ವ. ಹಾಗೆಯೇ ಇದು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ದಂಗೆ ಆಗುತ್ತೆ. ಹೇಗೆ ಅಂದರೆ, ನಮ್ಮ ಹೇರ್ಗೆ ನಾವು ಏನಾದರೂ ಒಂದು ಅಪ್ಲೈ ಮಾಡಿ ನೋಡಿದಾಗ ಅದರಿಂದ ಏನು ರಿಸಲ್ಟ್ ಬಂತು ಅಂತ ವಿತಿನ್ 1 or 2 ಅಲ್ಲೇ ಗೊತ್ತಾಗುತ್ತೆ. ಅಂದರೆ ನಾವು ಜಾಸ್ತಿ ದಿನ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಅದರಲ್ಲಂತೂ ಇದಂತೂ ನನಗೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ನನಗೆ ಏರ್ ಫಾಲ್ ಆದಾಗ, ಏರಲ್ಲಿ ಏನೋ ಜೀವನೇ ಇಲ್ಲ, ಫ್ರೀಝಿ ಆಗ್ತಾಯಿದೆ ಅಂತ ಕಂಡು ಬಂದಾಗ ನಾನು ಫಸ್ಟ್ ಬರೋದು ಈ ರೆಮಿಡಿಗೆ. ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಏಕೆಂದರೆ ಇದೇ ರೀತಿ ಹೇರ್ ಕೇರ್ ಟಿಪ್ಸ್ ಮತ್ತು ಹೇರ್ ಗ್ರೋತ್ ಟಿಪ್ಸು ನನ್ನ ಚಾನಲ್ನಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಆಲ್ರೆಡಿ ಅಪ್ಲೋಡ್ ಆಗಿರೋವಂಥ ವೀಡಿಯೋಗಳನ್ನ ಕೂಡ ಒಂದ್ಸಲ ಚೆಕ್ ಮಾಡಿ ನೋಡಿ ಬನ್ನಿ. ಇದಕ್ಕೆ ನಾನು ನೆಕ್ಸ್ಟು ನಿಮ್ಮ ರೆಗ್ಯುಲರ್ ಆಯಿಲ್ ಯಾವುದಿದೆ ಅದು ಯೂಸ್ ಮಾಡ್ಕೊಬೋದು. ನಾನು ಕೋಕೋನಟ್ ಆಯಿಲ್ ಮತ್ತು ಕ್ಯಾಸ್ಟರ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಇದು ಬೇಕು ಅಂದರೆ ನಿಮಗೆ ಜಸ್ಟ್ ಸ್ಕ್ಯಾಲ್ಪ್ಗೆ ಆಗೋಷ್ಟು ತಗೊಬೋದು. ಇಲ್ಲ ಜಾಸ್ತಿ ನಾವು ಹೇರ್ ಲೆಂತ್ಗೆ ಹಾಕ್ತೀವಿ ಅಂದರೆ ಅದಕ್ಕೂ ಹಾಕೋಬೋದು. ಹೇರ್ ಲೆಂತ್ಗೆ ಹಾಕೋದ್ರಿಂದ ಕೂಡ ಒಳ್ಳೆ ಶೈನಿಂಗ್ ಬರುತ್ತೆ ಹೇರ್ಗೆ. ನಾನು ಇಲ್ಲಿ ಸ್ಕ್ಯಾಲ್ಪ್ಗೆ ಹಾಕಿದ್ದೀನಿ. ಅಂದರೆ ನಾನು ಮೊದಲು ಒಂದು ಸಲ ಹಾಕಿದೆ ಒಂದಿನ, ಆಗ ತುಂಬ ಶೈನಿಂಗಾಗಿ ಬಂತು. ನಾನು ಫಸ್ಟು ಏರೇನು ತೋರಿಸ್ದೆ ಅಲ್ವಾ, ಆ ರೀತಿ. ಅದಕ್ಕೇ ನಾನು ಏನು ಮಾಡಿದೆ, ಮತ್ತೆ ಇದನ್ನು ಹಾಕೋಣ ಈ ವೀಕ್ ಕೂಡ. ಮತ್ತು ಹೇರ್ ಫಾಲ್ ಸ್ವಲ್ಪ ಆಗ್ತಾ ಇದ್ದಿದ್ದರಿಂದ ಸ್ವಲ್ಪ ಕಂಟ್ರೋಲ್ ಆಗ್ತಾ ಬಂತು. ಇನ್ನೂ ಒಂದು ಸಲ ಹಾಕೋಣ ಅಂತ ಹೇಳಿ 1 ವೀಕ್ ಆದಮೇಲೆ ಮತ್ತೆ ಟ್ರೈ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದರೆ ನೀಟಾಗಿ ಚೆನ್ನಾಗಿ ಕೂಮ್ ಮಾಡ್ಕೋಬೇಕು ಹೇರ್ನ. ನೆಕ್ಸ್ಟು ಇದನ್ನು ನಿಮ್ಮ ಸ್ಕ್ಯಾಲ್ಪ್ಗೆ, ಮೇಯ್ನ್ಲಿ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಬೇಕು. ಸಲ್ಫರ್ ಇರುತ್ತೆ ಇದರಲ್ಲಿ, ಈ ಆನಿಯನಲ್ಲಿ. ಇದು ನಮ್ಮ ಹೇರ್ಗೆ ಮತ್ತು ನಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಿ ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಾದರೆ. ಇದರ ರಸ ಏನಾದರೂ ಸ್ಮೆಲ್ ಬರುತ್ತೆ ಅಂತ ಅನ್ಸೋದಾದರೆ ಏನಿಲ್ಲ, ಇದನ್ನು ಶಾಂಪೂಯಿಂದ ಕೂಡ ವಾಶ್ ಮಾಡ್ಬೋದು. ಸ್ಮೆಲ್ ಅಂದರೆ ವಾಶ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಸ್ಮೆಲ್ ಅನಿಸುತ್ತೆ. ಡ್ರೈ ಆದಮೇಲೆ ಹೇರು ಅಷ್ಟೊಂದೇ ನನಗೆ ಸ್ಮೆಲ್ ಅನಿಸಲಿಲ್ಲ. ಬೇಕು ಅಂದರೆ ನೀವು ಇದಕ್ಕೆ ನಿಂಬೆಹಣ್ಣು ರಸ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಯಾವ್ದಾದ್ರು ಎಸೆನ್ಷಿಯಲ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಮನೇಲಿ ಇರೋದ್ರಿಂದ ರೆಗ್ಯುಲರಾಗಿ ಸ್ನಾನ ಎಲ್ಲ ಮಾಡ್ತಿರ್ತೀನಲ್ಲ, ಅದಕ್ಕೆ ನಾನು ಯಾವುದನ್ನು ಕೂಡ ಆ್ಯಡ್ ಮಾಡಿಲ್ಲ. ಹೀಗೆ ಮಾಡೋದಾದರೆ ನೀವು ಯಾವುದಾದ್ರೂ ರಜೆ ಇದ್ದಿದ್ದ ದಿನ ಮಾಡ್ಕೊಳ್ಳಿ. ಆದರೆ ನಾಳೆ ಸ್ನಾನ ಮಾಡಿಕೊಂಡ್ರೆ ಆರಾಮಾಗಿ ನೀವು ಒಂದಿನ ಮನೇಲಿರ್ಬೋದು, ಅದು ನೆಕ್ಸ್ಟ್ ಡೇ ಸ್ನಾನ ಮಾಡಿ ಹೋಗ್ಬೋದು. ಬಟ್ ಯಾವುದೇ ರೀತಿ ಸ್ಮೆಲ್ ಅಂತ ಏನು ನನಗೆ ಇದುವರೆಗೂ ಅನಿಸಿಲ್ಲ. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿ ನೋಡಿ. ಹೇರಿಗೆಲ್ಲ ಹಾಕಾಯಿತು. ನೆಕ್ಸ್ಟ್ ಇಲ್ಲಿ ನನ್ನ ಲೆಂತ್ಗೆ ಸ್ವಲ್ಪ ಸಾಕಾಗಲಿಲ್ಲ, ಅದಕ್ಕೇ ಆಲ್ಮೋಸ್ಟ್ ಇದು ಸ್ಕಾಲ್ಪ್ಗೆ ಹಾಕಿದ್ರೆ ಸಾಕು. ಇಲ್ಲ ಹೇರಲ್ಲಿ ನಮಗೆ ಶೈನ್ ಬೇಕು, ಫ್ರಿಜಿನೆಸ್ ಕಮ್ಮಿ ಆಗಬೇಕು ಅನ್ನೋದಾದರೆ ನೀವು ಹೇರ್ಗೆ ಕೂಡ ಅಪ್ಲೈ ಮಾಡ್ಬೋದು. ನೋಡ್ತಾ ಇದ್ರೆ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡೆ, ಹೇರ್ಗೂ ಕೂಡ ಹಾಕಿದೆ. ಶಾಂಪು ಹಾಕೋದ್ರಿಂದ ಹೇರ್ಗೆ ಆಯಿಲ್ ಹಾಕಲಿಲ್ಲ ಅಂದರೆ ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಆದಮೇಲೆ ನೀಟಾಗಿ ನಾವು ಮೊದಲನೇದಾಗಿ ನಾವು ಏನು ಅಂದರೆ ಹೇರ್ನ ಯಾವತ್ತೂ ಕೂಡ ಬಿಸಿ ನೀರಿಂದ ವಾಶ್ ಮಾಡ್ಬೋದು. ಆಲ್ಮೋಸ್ಟ್ ಲ್ಯೂಕ್ ವಾಮ್ ವಾಟರ್ ಏನಿರುತ್ತೆ ಅಲ್ವಾ, ಅದರಿಂದ ವಾಶ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಹೇರ್ ಫಾಲ್ ಆಗಲಿ, ಫ್ರಿಜಿ ಹೇರ್ ಆಗಲಿ 50% ಕಂಟ್ರೋಲ್ ಆಯಿತು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ವ, ಲಾಂಗ್ ಆ್ಯಂಡ್ ಸ್ಟ್ರಾಂಗ್. ನೀಟಾಗಿ ಕಾಣಿಸ್ತಾ ಇಲ್ಲ, ಸಾರಿ ಕರೆಂಟ್ ಇರಲಿಲ್ಲ. ಎಷ್ಟು ಬೆಳಕು ನ್ಯಾಚುರಲ್ ಇದೆ ಅದರಲ್ಲೇ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ಸ್ವಲ್ಪ ಬ್ಲರ್ ಆಗಿಬಿಟ್ಟಿದೆ, ಬಟ್ ಹೇರ್ ಅಂತೂ ತುಂಬಾ ಸ್ಮೂತ್ ಆ್ಯಂಡ್ ತುಂಬಾ ಶೈನಿಂಗ್ ಆಗಿದೆ. ಸ್ವಲ್ಪ ದಿನ ತಾನೇ ಹೇರ್ ಕಟ್ ಮಾಡಿದೆ, ನೋಡ್ತಾ ಇದ್ದೀರಲ್ಲ ಈಗಾಗಲೇ